ವೀಕ್ಷಕರೇ, ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಔಷಧದಲ್ಲಿನ ಅತ್ಯಂತ ನಿಗೂಢ ಮತ್ತು ಶಕ್ತಿಶಾಲಿ ವಿದ್ಯಮಾನಗಳಲ್ಲಿ ಒಂದಾದ ಪ್ಲಸಿಬೋ ಎಫೆಕ್ಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕೊಟ್ಟಿದ್ದೇವೆ. ಅದು ಹೇಗೆ ಕೆಲಸ ಮಾಡುತ್ತೆ, ನಿಮ್ಮ ಮೆದುಳು ನಿಜವಾಗಿಯೂ ನಿಮ್ಮ ದೇಹವನ್ನು ಉತ್ತಮಗೊಳಿಸೋದಕ್ಕೆ ಮೋಸಗೊಳಿಸ್ಬೋದಾ, ಇದನ್ನೆಲ್ಲ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮೊದಲು ನೀವು ನಮ್ಮ ಸುತ್ತಮುತ್ತಲು ಇರೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಆರೋಗ್ಯದ ವ್ಯಾಖ್ಯಾನ ಅಂತಂದರೆ ಅದು ಸಂಪೂರ್ಣ ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಒಂದು ಸಂಪೂರ್ಣ ಸೆಟ್. ಅಂದರೆ ಮಾನಸಿಕ ಯೋಗಕ್ಷೇಮ ಅಂತಂದರೆ ಇಲ್ಲಿ ಕೇವಲ ಆರೋಗ್ಯಕರ ಮನಸ್ಸೇ ಅಥವಾ ಆಲೋಚನಾ ಪ್ರಕ್ರಿಯೆಗಳ ಅಥವಾ ನಮ್ಮ ಆಕಾಂಕ್ಷೆಗಳ ಇವೆಲ್ಲವುಗಳ ಒಂದು ಸೆಟ್ ಅಂತಲೇ ಹೇಳ್ಬೋದು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ದೇಹವನ್ನು ಗುಣಪಡಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ನಾವು ಗಮನಿಸಿದ್ದೇವೆ. ನಾವು ಮನಸ್ಸನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರೆ ಮನಸ್ಸು ನಮ್ಮ ದೇಹದ ಮೇಲೆ ಪ್ರಬಲವಾದ ಪ್ರಭಾವವನ್ನು ಬೀರುತ್ತೆ. ಬಹಳ ಆಳವಾದ ಪ್ರಭಾವ ಬೀರೋದಲ್ಲದೆ ಅನೇಕ ಸಂದರ್ಭಗಳಲ್ಲಿ ಮನಸ್ಸು ದೇಹವನ್ನು ಗುಣಪಡಿಸೋದಕ್ಕೂ ಕೂಡ ಸಹಾಯ ಮಾಡಿದೆ ಅಂತ ಕಂಡುಬಂದಿದೆ. ನಮ್ಮ ಮೆದುಳು ನರಕೋಶಗಳ ಜಾಲವಾಗಿದೆ. ಆ ನರಕೋಶಗಳಲ್ಲಿ ವಿಭಿನ್ನ ಭಾಗಗಳಿದ್ದಾವೆ. ಅದರ ಮನಸ್ಸು ಹಾಗಂದ್ರೆ ಏನು, ಅದರ ಬಗ್ಗೆ ಯೋಚಿಸುವ ಸಾಮರ್ಥ್ಯ, ಅದನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ, ಅದನ್ನು ವಿಶ್ಲೇಷಣೆ ಮಾಡೋ ಸಾಮರ್ಥ್ಯ ಇದು ಅಣುಗಳನ್ನು ಮೀರಿದ್ದು. ಅಂದರೆ ಅದನ್ನು ಆಣ್ವಿಕ ಮಟ್ಟದಲ್ಲಿ ಅರ್ಥ ಮಾಡ್ಕೋಬೋದು ಅಥವಾ ಕೆಲವೊಂದು ಸಾರಿ ಅರ್ಥ ಮಾಡ್ಕೊಳ್ಲಿಕ್ಕಾಗಲ್ಲ. ಇದು ತುಂಬ ಅಸ್ಪಷ್ಟ ವಿಚಾರ. ಆದ್ದರಿಂದ ಮನಸ್ಸು ಕೆಲವೊಮ್ಮೆ ನಮ್ಮನ್ನು ಮೋಸಗೊಳಿಸ್ಬೋದು. ನಕಲಿ ಚಿಕಿತ್ಸೆ ಅಂತ ನಂಬೋದು. ಹಲವು ಬಾರಿ ನಮ್ಮ ಮೆದುಳು ಕೆಲವು ನಕಲಿ ವಿಚಾರಗಳನ್ನು ನಂಬುತ್ತೆ. ಬಹುಶಃ ಈ ವಿಚಾರ ತುಂಬ ಪ್ರಬಲವಾಗಿದೆ. ಈ ವಿದ್ಯಮಾನವನ್ನು ನಾವು ಪ್ಲಸಿಬೋ ಪರಿಣಾಮ ಅಂತ ಕರಿತೀವಿ. ಇದು ತೊಂದರೆಗೊಳಗಾದ ರೋಗಿಗಳನ್ನು ಸಮಾಧಾನಪಡಿಸೋ ಒಂದು ಇತಿಹಾಸವನ್ನು ಸೂಚಿಸುತ್ತೆ. ಇದನ್ನು ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಪ್ಲಸ್ಬೋಗಳು ನಿಜವಾದ ಚಿಕಿತ್ಸೆಗಳನ್ನು ಅನುಕರಿಸಬೇಕಾಗಿತ್ತು. ಇದರಿಂದ ಅವು ಸಕ್ಕರೆ ಮಾತ್ರೆಗಳು, ನೀರು ತುಂಬಿದ ಚುಚ್ಚುಮದ್ದುಗಳು ಮತ್ತು ನಕಲಿ ಶಸ್ತ್ರಚಿಕಿತ್ಸೆಗಳ ರೂಪವನ್ನು ಪಡ್ಕೊಳ್ತಾ ಹೋದವು. ಶೀಘ್ರದಲ್ಲೇ ಈ ರೀತಿಯಾಗಿ ಜನರನ್ನು ವಂಚಿಸೋದು ಸುಲಭ ಅಂತ ಕ್ಲಿನಿಕಲ್ ಪ್ರಯೋಗಗಳಲ್ಲಿ ನಮ್ಮ ವೈದ್ಯರು ಅರ್ಥ ಮಾಡ್ಕೊಳ್ತಾ ಹೋದರು. ಔಷಧಗಳನ್ನು ತಯಾರು ಮಾಡೋ ಮೊದಲು ಅದರ ತಯಾರಕರು ಸುದೀರ್ಘವಾದ ಪ್ರಯೋಗ ಸರಣಿಯನ್ನು ನಡೆಸ್ತಾರೆ. ಇದನ್ನು ಔಷಧೋದ್ಯಮದಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಕರೀತಾರೆ. 1950ರ ಹೊತ್ತಿಗೆ ರಿಸರ್ಚರ್ಸ್ ಈ ಒಂದು ಟ್ರೀಟ್ಮೆಂಟ್ಗಳಿಗೆ ಈ ಪ್ಲಸಿಬೋಗಳನ್ನು ಸ್ಟ್ಯಾಂಡರ್ಡ್ ಟೂಲ್ಗಳಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಪ್ರಾರಂಭಿಸಿದರು. ಇಂತಹ ಪ್ರಯೋಗಗಳಲ್ಲಿ ಸಾಮಾನ್ಯವಾಗಿ 2 ಗುಂಪುಗಳ ರೋಗಿಗಳಿರ್ತಾರೆ. ಒಂದು ಗುಂಪಿನ ರೋಗಿಗಳಿಗೆ ಔಷಧವನ್ನು ನೀಡ್ತಾರೆ, ಅದರ ಪರಿಣಾಮವನ್ನು ದಾಖಲೆ ಮಾಡ್ಕೊತಾರೆ. ಮತ್ತೊಂದು ಗುಂಪಿನಲ್ಲಿರೋ ರೋಗಿಗಳಿಗೆ ಔಷಧ ಅಂತ ಹೇಳಿ ಪ್ಲಸಿಬೋಗಳನ್ನು ನೀಡ್ತಾರೆ. ಆ ಒಂದು ಮೆಡಿಷನ್ನ ನಿಜವಾದ ಎಫೆಕ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ರಿಸರ್ಚ್ ಮಾಡೋರು ಈ ಒಂದು ಮೆಥಡ್ನ ಬಳಕೆ ಮಾಡ್ಕೊತಾರೆ. ಸಾಮಾನ್ಯವಾಗಿ 2 ಗುಂಪುಗಳಲ್ಲಿ ಒಂದೇ ಪ್ರತಿಕ್ರಿಯೆ ಮತ್ತು ಪರಿಣಾಮ ಕಂಡು ಬಂದರೆ ಆ ಔಷಧ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ತೀರ್ಮಾನ ಮಾಡ್ತಾರೆ ಮತ್ತು ರಿಸರ್ಚ್ನ ಮುಂದುವರಿಸ್ತಾರೆ. ಪ್ಲಸಿಬೋಗಳನ್ನು ಸಾಮಾನ್ಯವಾಗಿ ಪಾಸಿಟಿವ್ ಆಗಿ ಮತ್ತು ನೆಗೆಟಿವ್ ಆಗಿ 2 ಥರನೂ ಕೂಡ ಬಳಸ್ಕೊಳ್ತಾರೆ. ಅಂದರೆ ಪ್ಲಸಿಬೋಗಳನ್ನು ನಿಜವಾದ ಔಷಧ ಅಂತ ರೋಗಿಗಳಿಗೆ ನಂಬಿಸಿ ಕೊಡೋದು ಒಂದು ವಿಧಾನ ಆದರೆ, ಅವು ಹಾನಿ ಮಾಡದ ನಕಲಿ ಔಷಧಗಳಂತ ಮೊದಲೇ ಅವರಿಗೆ ತಿಳಿಸಿ ಅದ್ರ ಮೇಲೆ ಕೂಡ ಪ್ರಯೋಗಗಳು ಮಾಡ್ತಾರೆ. ಈ ಪ್ಲಸಿಬೋ ಅನ್ನೋದು ನಂಬಿಕೆಯ ಮೇಲೆ ನಡೀತಕ್ಕಂಥ ಒಂದು ಮಾನಸಿಕ ಪ್ರಕ್ರಿಯೆ. ಇವಾಗ ಸಾಮಾನ್ಯ ಭಾಷೆಯಲ್ಲಿ ನಾವೆಲ್ಲ ಒಂದೊಂದು ಸಾರಿ ಮಾತಾಡ್ತಾ ಇರ್ತೀವಲ್ವ, ನಿನ್ನ ತಲೆಯಲ್ಲಿ ನಾವು ದೆವ್ವ ಮೆಟ್ಕೊಂಡಿದೆಯಾ ಅಂತ. ಅಂದರೆ ಅದರ ಅರ್ಥ ಏನು, ನಿಮ್ಮ ಮನಸ್ಸು ಒಂದು ನಿರ್ದಿಷ್ಟವಾದ ವಿಚಾರದಲ್ಲಿ, ಅಂದರೆ ದೆವ್ವದ ವಿಚಾರದಲ್ಲಿ ನಂಬಿಕೆ ಇಟ್ಟಿದೆ ಅಂತ ಅರ್ಥ. ಅದು ಸಂಭವಿಸುತ್ತೆ ಅಂತ ನಮ್ಮ ಮನಸ್ಸು ನಂಬುತ್ತೆ. ಡಾಕ್ಟರ್ ಜೋ ಡಿಸ್ಪಾನ್ಜಾ ಎನ್ನುವ ನ್ಯೂಯಾರ್ಕ್ ಟೈಮ್ಸ್ನ ಬೆಸ್ಟ್ ಸೆಲ್ಲಿಂಗ್ ಆಥರ್, ನ್ಯೂರೋಸೈನ್ಸ್, ಎಪಿಜೆನೆಟಿಕ್ಸ್, ಕ್ವಾಂಟಮ್ ಫಿಸಿಕ್ಸಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ವಿಜ್ಞಾನಿ. ಧ್ಯಾನ, ಮಾನಸಿಕ ಪೂರ್ವಾಭ್ಯಾಸ ಮತ್ತು ಅವರ ಆಲೋಚನೆಗಳು ಮತ್ತು ನಂಬಿಕೆಗಳನ್ನು ಬದಲಾಯಿಸೋದ್ರ ಮೂಲಕ ಅವರ ಮೆದುಳನ್ನು ಪರಿಣಾಮಕಾರಿಯಾಗಿ ಹೇಗೆ ಮರುಸಂಪರ್ಕಿಸ್ಬೋದು ಮತ್ತು ಅವರ ದೈಹಿಕ ವಾಸ್ತವದ ಮೇಲೆ ಪ್ರಭಾವ ಬೀರೋ ಮೂಲಕ ಜನರು ದೀರ್ಘಕಾಲದ ಪರಿಸ್ಥಿತಿಗಳನ್ನು ಮತ್ತು ಮಾರಕ ಕಾಯಿಲೆಗಳನ್ನು ಹೇಗೆ ಗುಣಪಡಿಸ್ಕೋಬೋದು ಅನ್ನೋದನ್ನು ಅವರು ಅನ್ವೇಷಣೆ ಮಾಡಿದ್ದಾರೆ. ಯು ಆರ್ ದ ಪ್ಲಸಿಬೋ ಎನ್ನುವ ಒಂದು ಇವರೇ ಬರೆದಿರುವ ಪುಸ್ತಕದಲ್ಲಿ ಇವರು ತುಂಬ ಸೊಗಸಾಗಿ ಸಾಕಷ್ಟು ಉದಾಹರಣೆಗಳ ಮೂಲಕ ವಿವರಣೆ ನೀಡ್ತಾ ಹೋಗ್ತಾರೆ. ಇದರಲ್ಲಿ ಇವರದೇ ಒಂದು ಸ್ವಂತ ನಿದರ್ಶನವನ್ನು ಕೂಡ ಇವರು ಕೊಡ್ತಾರೆ. 1986ರಲ್ಲಿ ಅವರು ಪಾಮ್ ಸ್ಪ್ರಿಂಗ್ನಲ್ಲಿ ನಡೆದ ಒಂದು ಟ್ರೈಥ್ಲಾನ್ ಸ್ಪರ್ಧೆಯಲ್ಲಿ ಸೈಕ್ಲಿಂಗ್ ವೇಳೆ ಒಂದು SUV ವಾಹನ ಅವರ ಸೈಕಲ್ಗೆ ಡಿಕ್ಕಿ ಹೊಡೆಯುತ್ತೆ. ಆ ವೇಳೆ 6 ವರ್ಟಿಬ್ರಾ ಮುರಿದೋಗಿದ್ದು, ಆ ಮೂಳೆ ತುಂಡುಗಳು ಸ್ಪೈನಲ್ ಕಾರ್ಡ್ ಮೇಲೆ ಪ್ರೆಸ್ ಆಗ್ತಿದೆ ಅಂತ ಡಾಕ್ಟರ್ ಅವ್ರಿಗೆ ಹೇಳ್ತಾರೆ. ಈ ವೇಳೆ ಡಾಕ್ಟರ್ ಅವರಿಗೆ ಮೇಜರ್ ಸರ್ಜರಿಗೆ ರೆಫರ್ ಮಾಡೋದಲ್ಲದೆ
ಬೆನ್ನು ಮೂಳೆಗಳನ್ನು ಸರಿಪಡಿಸೋದಕ್ಕೆ ಸ್ಟೀಲ್ ರಾಡ್ಸ್ನ ಇನ್ಸರ್ಟ್ ಮಾಡೋದು ಕೂಡ ರೆಫರ್ ಮಾಡ್ತಾರೆ. ಕ್ರೋನಿಕ್ ಪೇಯ್ನಿಂದ ಲೈಫ್ ಲಾಂಗ್ ಬದುಕಬೇಕಾಗುತ್ತೆ ಅಂತ ಅರ್ಥ ಮಾಡಿಕೊಂಡ ಡಿಸ್ಪೆನ್ಸಾ ಈ ಒಂದು ಸರ್ಜರಿನ ರೆಫ್ಯೂಸ್ ಮಾಡ್ತಾರೆ. ಅವರ ಹೀಲಿಂಗ್ ಜರ್ನಿ ಮನಸ್ಸಿನ ಶಕ್ತಿಯ ಮೇಲೆ ಆಧಾರಿತವಾಗಿದ್ದು, ಅವರು ದಿನಕ್ಕೆ 2 ಬಾರಿ 2 ಗಂಟೆಗಳ ಕಾಲ ಧ್ಯಾನ ಮತ್ತು ವಿಜುವಲೈಸೇಷನ್ ಮೂಲಕ ಬೆನ್ನು ಮೂಳೆಗಳನ್ನು ಮನಸ್ಸಿನಲ್ಲೇ ಪುನರ್ರಚನೆ ಮಾಡ್ಕೊತಾರೆ. ಅವರು ತಮ್ಮ ಗುರಿಯ ಮೇಲೆ ಮಾತ್ರ ಗಮನ ಹರಿಸ್ತಾರೆ. ನೋವು ಅಥವಾ ಅಪಾಯದ ಬಗ್ಗೆ ಯಾವುದೇ ಯೋಚನೆಯನ್ನು ಮಾಡೋದಿಲ್ಲ. ಇದು ಅದ್ಭುತವಾಗಿ 9.5 ವಾರಗಳಲ್ಲಿ ಅವರನ್ನು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಪೂರ್ಣವಾಗಿ ನಿಂತು ಸಾಮಾನ್ಯ ಜೀವನಕ್ಕೆ ಮರಳೋದಕ್ಕೆ ದಾರಿ ಮಾಡಿಕೊಡುತ್ತೆ. ಈ ರೀತಿಯ ಸಾಕಷ್ಟು ಉದಾಹರಣೆಗಳನ್ನು ಅವರು ಅವರ ಪುಸ್ತಕಗಳಲ್ಲಿ ಮತ್ತು ಸೆಮಿನಾರ್ಸ್ಗಳಲ್ಲಿ ಕೊಟ್ಟಿರೋದನ್ನು ನಾವು ನೋಡ್ಬೋದು. ವೀಕ್ಷಕರೇ, ನಮ್ಮ ದೇಹದಲ್ಲಿ ಎಂಡಾರ್ಪಿನ್ ಮತ್ತು ಡೋಪಮೈನ್ ಅನ್ನೋ ಈ 2 ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇದೆ. ಇವೆರಡೂ ಕೂಡ ಡಿಫ್ರೆಂಟ್ ರೋಲ್ಸ್ನ ನಮ್ಮ ದೇಹದಲ್ಲಿ ನಿರ್ವಹಿಸ್ತವೆ. ಎಂಡಾರ್ಪಿನ್ ನೋವು ನಿವಾರಣೆ ಮತ್ತು ಒತ್ತಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡಿದರೆ, ಡೋಪಮೈನ್ ನಮ್ಮ ಒಂದು ಹ್ಯಾಪಿನೆಸ್ ಮತ್ತು ಈ ಮೋಟಿವೇಶನ್, ರಿವಾರ್ಡ್ಸ್ ಅಂದರೆ ಪ್ರತಿಫಲ, ಇದ್ರ ಜೊತೆ ಸಂಬಂಧವನ್ನು ಹೊಂದಿದೆ. ಒಬ್ಬ ಡಾಕ್ಟರ್ ಅವರ ಚಿಕಿತ್ಸೆಗೆ ಯಾವ ವಿಧಾನಗಳನ್ನು ಬಳಸಿ ಪ್ಲಸಿಬೋಗಳನ್ನು ನೀಡ್ತಾರೆ ಅನ್ನೋದ್ರ ಮೇಲೆ ಇವುಗಳು ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತವೆ. ನಂಬಿಕೆಗಳನ್ನು ಓರೆ ಹೆಚ್ಚಿ ಪರೀಕ್ಷೆ ಮಾಡಿ ಅದರಲ್ಲಿ ಟ್ರೂತ್ ಏನಿದೆ ಅಂತ ಪತ್ತೆ ಹಚ್ಚೋದೇ ಸೈನ್ಸ್. ಪ್ಲಸಿಬೋ ಟ್ರೀಟ್ಮೆಂಟ್ ಸಂಪೂರ್ಣವಾಗಿ ನಂಬಿಕೆಗಳ ಮೇಲೆ ನಿಂತ್ಕೊಂಡಿದೆ. ಹಾಗಂದ ಮಾತ್ರಕ್ಕೆ ಏಡ್ಸ್, ಕ್ಯಾನ್ಸರ್ ಮತ್ತು ಹಾರ್ಟ್ ಅಟ್ಯಾಕ್ನಂಥ ಕಾಯಿಲೆಗಳಿದ್ರಿಂದ ವಾಸಿ ಆಗುತ್ತೆ ಅಂತ ಅಲ್ಲ. ಪ್ಲಸಿಬೋ ಎಫೆಕ್ಟ್ ಅನ್ನೋದು ನಮ್ಮ ದೈಹಿಕ ಆರೋಗ್ಯದಿಂದ ಮಾನಸಿಕ ಯೋಗಕ್ಷೇಮ ಮತ್ತು ದೈನಂದಿನ ಅನುಭವ ಆಗೋವರೆಗೂ ನಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು ಅಂತಂದರೆ, ಒಬ್ಬ ಅಥ್ಲೀಟ್ ತನ್ನ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಫೀಡ್ಸ್ ತೊಗೊಳ್ತಿದ್ದಾನೆ ಅಂತಂದರೆ ಅದು ಪ್ಲಸಿಬೋ ಆಗಿದ್ದರೂ ಕೂಡ ಅವನ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇರುತ್ತೆ. ಒಬ್ಬ ವ್ಯಕ್ತಿ ಪ್ಲಸಿಬೋ ಮಾತ್ರೆ ತಗೊಂಡ ನಂತರ ಅವನ ಆ್ಯಂಗ್ಸೈಟಿ ಕಡಿಮೆ ಆಗಿದೆ ಅಂತ ಫೀಲ್ ಮಾಡಿದರೆ ಅಥವಾ ಕಾಮ್ ಆಗಿದ್ದೀನಿ ಅಂತ ಅವ್ನು ಫೀಲ್ ಮಾಡಿದರೆ ಅದು ಆ್ಯಂಟಿ ಆ್ಯಂಗ್ಸೈಟಿಯಾಗಿ ಕೆಲಸ ಮಾಡುತ್ತೆ. ಭಾರತೀಯರಾದ ನಾವು ಅನಾರೋಗ್ಯದ ಸಮಯದಲ್ಲಿ ಈ ಅರಿಶಿಣದ ಹಾಲು ಮತ್ತು ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಕಷಾಯ ಇವುಗಳೆಲ್ಲ ಸಾಫ್ಟ್ ಎಫೆಕ್ಟ್ ಅಂತ ಅನಿಸಿದ್ರು ಕೂಡ ತಲೆಮಾರುಗಳಿಂದ ನಮ್ಮ ಹಿರಿಕರು ಒಂದು ಫೇತ್ನ ನಮಗೆ ರವಾನೆ ಮಾಡ್ತಾ ಬಂದಿದ್ದಾರೆ. ಅದೇ ನಮ್ಮನ್ನು ಗುಣಪಡಿಸೋದಕ್ಕೆ ಸಹಾಯ ಮಾಡ್ತಾಯಿದೆ. ಬಲವಾದ ನಂಬಿಕೆ ಮತ್ತು ಸಾಮುದಾಯಿಕ ನಂಬಿಕೆಯಿಂದ ನಡೆಸಲ್ಪಡೋ ಪ್ಲಸಿಬೋ ಪರಿಣಾಮಕ್ಕೆ ಇನ್ನೊಂದು ಉದಾಹರಣೆ ಅಂತಂದರೆ ಸಾಯಿಬಾಬಾ ದೇವಾಲಯಗಳು, ಅಯ್ಯಪ್ಪ ಸ್ವಾಮಿ ದೇವಾಲಯ, ದರ್ಗಾ, ಸೂಫಿ ದೇವಾಲಯಗಳು. ಇಲ್ಲೆಲ್ಲ ಯಾವುದೇ ವೈದ್ಯಕೀಯ ಹಸ್ತಕ್ಷೇಪವಿಲ್ಲದೇನೂ ಕೂಡ ಜನರು ತಮ್ಮ ಆಚರಣೆಗಳು ಮತ್ತು ಅರ್ಪಣೆಗಳ ನಂತರ ದೈಹಿಕ ಅಥವಾ ಭಾವನಾತ್ಮಕ ಗುಣಪಡಿಸುವಿಕೆಯನ್ನು ವರದಿ ಮಾಡ್ತಾ ಇರ್ತಾರೆ. ಅಷ್ಟೇ ಯಾಕೆ, ಕೋವಿಡ್-19 ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಗಿಲೋಯ್ ರಸ, ಗಿಡಮೂಲಿಕೆ ಚಹಾಗಳು ಮತ್ತು ರೋಗ ನಿರೋಧಕ ಹನಿಗಳಂತಹ ಕೆಲವೊಂದು ಉತ್ಪನ್ನಗಳನ್ನು ಮಾರಾಟ ಮಾಡಲಾಯಿತು ಮತ್ತು ಅವುಗಳನ್ನು ವ್ಯಾಪಕವಾಗಿ ಬಳಸಲಾಗ್ತಿತ್ತು. ಇವುಗಳು ಸಾಫ್ಟ್ ಎಫೆಕ್ಟ್ ಅಂತ ಅನಿಸಿದರೂ ಕೂಡ ಅವುಗಳ ಶಕ್ತಿಯ ಮೇಲಿನ ವ್ಯಾಪಕ ನಂಬಿಕೆ ಮೇಲೆ ಬಳಕೆದಾರರ ವಿಶ್ವಾಸ ಮತ್ತು ಚೇತರಿಕೆಯನ್ನು ಅವು ಹೆಚ್ಚಿಸಿದ್ವು. ವೀಕ್ಷಕರೇ, ಅರಿಶಿಣದ ಹಾಲಿನಿಂದ ದೇವಾಲಯದ ಆಶೀರ್ವಾದಗಳವರೆಗೆ ಭಾರತದ ನಂಬಿಕೆ ವ್ಯವಸ್ಥೆಗಳು ಸಾಮಾನ್ಯವಾಗಿ ವಿಜ್ಞಾನನೂ ಕೂಡ ಸಂಪೂರ್ಣವಾಗಿ ವಿವರಣೆ ನೀಡಲಿಕ್ಕೆ ಆಗದಿರೋ ಮಟ್ಟಕ್ಕೆ ಕಾಯಿಲೆಗಳನ್ನು ಗುಣಪಡಿಸುತ್ತೆ. ಇದು ಮೂಢನಂಬಿಕೆ ಅಲ್ಲ, ಇದು ಕ್ರಿಯೆಯಲ್ಲಿರುವ ಪ್ಲಸಿಬೋ ಪರಿಣಾಮ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.